ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಮತ್ತು ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಇದನ್ನು ಎಲ್ಲಿ ಎಲ್ಲಿ ಉಪಯೋಗ ಮಾಡ್ಬೋದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ತಪ್ಪದೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಮೊದಲು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಗೂಗಲಲ್ಲಿ ನಾಡ ಕಚೇರಿ ಲಾಗಿನ್ ಅಂತ ಟೈಪ್ ಮಾಡಿ ನೀವು ಸರ್ಚ್ ಮಾಡ್ತಿದ್ದಾಗೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಲಿಂಕ್ ಬರುತ್ತೆ ನೋಡಿ, ajsk.karnataka.gov.in. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಜಸ್ಟ್ OTP ತೊಗೊಳ್ಳಿ. ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗ್ಬೋದು. ಲಾಗಿನ್ ಆದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಆಪ್ಷನ್ ಇರುತ್ತೆ, ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನೀವು ಯಾವುದೇ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇಟ್ಟಿರುವಂಥ ಮಾಹಿತಿಯನ್ನು ತಿಳ್ಕೊಂಡು ಅದ್ರ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಈಸಿ ಆಗುತ್ತೆ. ನೀವು ಯಾವುದೇ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು ಅನ್ನೋದು PDF ಅಲ್ಲೇ ಇರಬೇಕು. 300 KB ಕಮ್ಮಿಯಲ್ಲೇ ಇರಬೇಕು. ನೀವು ಅದನ್ನು ಮೊದಲು ಸೇವ್ ಮಾಡಿಕೊಂಡು ಆಮೇಲೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ನ್ಯೂ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎರಡನೇ ಆಪ್ಷನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಜನರಲ್ ಆಗಿದೆ ಕ್ಯಾಸ್ಟ್ ಟು ಇನ್ಕಮ್ ಎರಡು ಇದೊಂದೇ ಸರ್ಟಿಫಿಕೇಟಲ್ಲೇ ಬರುತ್ತೆ. ನೀವು SC/ST ಆಗಿದ್ರೆ ಇಲ್ಲಿ ಲಾಸ್ಟ್ ಆಪ್ಷನ್ ಇದೆಯಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ SC/ST, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಾನು ಮೊದಲನೇದಾಗಿ ಜನರಲ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲನೇ ಆಪ್ಷನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇದರಲ್ಲಿ ಇರುತ್ತೆ. ನೀವು ಸ್ಕೂಲ್ ಸರ್ಟಿಫಿಕೇಟ್ ಇರಬೇಕು, ಅಂದರೆ ಸ್ಕೂಲ್ TC ಇರಬೇಕು, ಅಲ್ಲಿ ನಿಮ್ಮ ಕ್ಯಾಸ್ಟ್ ಮೆನ್ಷನ್ ಆಗಿರಬೇಕು. ರೇಷನ್ ಕಾರ್ಡ್ ಅಂದರೆ ಇದು ಮ್ಯಾಂಡೇಟರಿ ಇಲ್ಲ, ಆಪ್ಷನಲ್ಲಿದೆ. ನಿಮಗೆ TC ಮತ್ತು ಆಧಾರ್ ಕಾರ್ಡ್ ಎರಡು ಇದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಈ ಬೇರೆ ಡಾಕ್ಯುಮೆಂಟ್ಸ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದ್ದರೆ ನಿಮಗೆ ಬೇಗ ಅಪ್ರೂವಲ್ ಸಿಗುತ್ತೆ. ಸ್ಕೂಲ್ TC ಇರಬೇಕು ಮತ್ತು ರೇಷನ್ ಕಾರ್ಡ್, ವೋಟರ್ ID, ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವುದಾದ್ರೂ ಇದ್ದರೆ, ಅಥವಾ ನಿಮ್ಮ ಅಪ್ಪ ಅಮ್ಮ ಆಗಲ್ಲ, ಅಪ್ಪ ಅಣ್ಣ ತಮ್ಮ ಯಾರ್ದಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಇದನ್ನೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಸೆಲ್ಫ್ ಡಿಕ್ಲರೇಷನ್, ID ಪ್ರೂಫ್, ಅಡ್ರೆಸ್ ಪ್ರೂಫ್, ಇದರಲ್ಲಿ ಯಾವುದಾದ್ರೂ 3 ಅಥವಾ 4 ಮೂರಾದರೂ ಇರಬೇಕು. ಆವಾಗ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಗ ಅಪ್ರೂವ್ ಆಗುತ್ತೆ. ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ರೇಷನ್ ಕಾರ್ಡ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಆಧಾರಲ್ಲಿ ನಿಮ್ಮ ಹೆಸರು ಏನಿದೆ ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ರೂರಲ್ಲ ಅರ್ಬನ್ನ, ಮತ್ತು ನಿಮ್ಮ ಟೌನು, ಯಾವ ವಾರ್ಡು ಅಥವಾ ಯಾವ ವಿಲೇಜು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಹೆಸರು, ನಿಮ್ಮ ಹಸ್ಬೆಂಡ್ ಅಥವಾ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು ಮ್ಯಾಂಡೇಟರಿ ಇದೆ. ಮದುವೆ ಆಗಿದ್ದರೂ ತಾಯಿ ಹೆಸರು ಮೆನ್ಷನ್ ಮಾಡಲೇಬೇಕು ಹೆಣ್ಮಕ್ಳು. ಮತ್ತು ನಿಮ್ಮ ಸಂಪೂರ್ಣ ವಿಳಾಸ. ಇದಾದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ನೀವು ವೆರಿಫೈ ಮಾಡಬೇಕು. ಒನ್ಸ್ OTP ವೆರಿಫೈ ಆದಮೇಲೆ ನಿಮ್ಮ ಮೇಲ್ IDಯನ್ನು ಟೈಪ್ ಮಾಡಿ ಮೇಲ್ IDಗೆ ಒಂದು OTPನ ಸೆಂಡ್ ಮಾಡ್ಕೋಬೇಕು. ನಿಮ್ಮ Gmailಗೆ ಬಂದಿರೋವಂಥ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಮಾಡ್ಕೋಬೇಕು. ಇದಾದ ನಂತರ ನೀವು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ಯಾಟಗರಿ 1, 2, 3, 3A, 3B, SC/ST ಎಲ್ಲ ಆಪ್ಷನ್ನು ಇದರಲ್ಲೇ ಕೊಟ್ಟಿರ್ತಾರೆ. ನೀವು ಯಾವ ಆಪ್ಷನ್ ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೆ. ಇಲ್ಲಿ ನಂತರ ನಿಮ್ಮ ಕ್ಯಾಸ್ಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಇನ್ಕಮ್ ಎಷ್ಟಿದೆ ಅದನ್ನು ಮೆನ್ಷನ್ ಮಾಡಬೇಕು.
ನೀವು ನಾರ್ಮಲಾಗಿ 30 ಟು ಬಿಲೋ 1 ಲ್ಯಾಕೆ ಎಂಟ್ರಿ ಮಾಡಿರಿ, ಏಕೆಂದರೆ ಅದು ನಿಮ್ಮ ಆಧಾರ್ ಪ್ರಕಾರ ಅವರು ಎಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡಿ ಅವರು ಕೊಡ್ತಾರೆ. ಪರ್ಪಸ್ಸು ನಿಮಗೆ ಎಂಪ್ಲಾಯ್ಮೆಂಟ್ ಬೇಕಾ, ಎಜುಕೇಷನ್ ಪರ್ಪಸ್ ಬೇಕಾ, ಅಥವಾ ಬೇರೆ ಯಾವುದಕ್ಕಾದ್ರೂ ಬೇಕಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗಿ ಅಪ್ಲಿಕೇಟ್ ಯಾರು ಇರ್ತಾರೆ ಅವರು ಫೋಟೋನ ಅಪ್ಲೋಡ್ ಮಾಡಬೇಕು. ವೆಬ್ ಕ್ಯಾಮ್ರಾ ಮುಖಾಂತರ ಬೇಕಾದರೂ ಮಾಡ್ಬೋದು, ಇಲ್ಲಾಂದರೆ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಕೊಡಿ. ಅದಾದ ನಂತರ ಇಷ್ಟು ಸರ್ಟಿಫಿಕೇಟಲ್ಲಿ ನಿಮ್ಮ ಹತ್ರ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕೊಡಬೇಕು. ಮೊದಲನೇದಾಗಿ ಸ್ಕೂಲ್ ಟಿ ಸಿ ಆದ ನಂತರ ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್, ರೇಷನ್ ಕಾರ್ಡ್, ವೋಟರ್ ಐ ಡಿ, ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮ್ಮ ತಂದೆ ಅಥವಾ ಅಣ್ಣ ತಮ್ಮ ಯಾರ್ದಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದು, ಇಲ್ಲಿ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ನು, ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ ಇನ್ಕಮ್ ಪ್ರೂಫ್ಗೆ, ಮತ್ತು ನಿಮ್ಮ ಐ ಡಿ ಪ್ರೂಫ್, ಅಡ್ರೆಸ್ ಪ್ರೂಫ್. ಇಷ್ಟರಲ್ಲಿ ಯಾವುದಿರುತ್ತೆ, ಈ ಐ ಡಿ ಪ್ರೂಫ್, ಅಡ್ರೆಸ್ ಪ್ರೂಫು ಮ್ಯಾಂಡೇಟರಿ ಇರುತ್ತೆ, ಮಿಕ್ಕಿದೆಲ್ಲ ನಿಮ್ಮ ಹತ್ರ ಆಪ್ಷನಲ್ಲು. ಬಟ್ ಟಿ ಸಿ ಹಾಕಲೇಬೇಕು, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ. ಅದರಲ್ಲಿ ನಿಮ್ಮ ಕ್ಯಾಸ್ಟ್ ಮೆನ್ಷನ್ ಆಗಿರುತ್ತೆ. ನಿಮ್ಮ ಕ್ಯಾಸ್ಟ್ ಮೆನ್ಷನ್ ಆಗಿರೋದು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಹಾಕಲೇಬೇಕು. ಇದಾದ ನಂತರ ಅಪ್ಲೋಡ್ ಅಂತ ಕೊಟ್ಟ ಮೇಲೆ ಎಲ್ಲ ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆರ್ ಡಿ ನಂಬರ್ ಜನ್ರೇಟ್ ಆಗುತ್ತೆ. ಈ ಆರ್ ಡಿ ನಂಬರ್ನ ಕಾಪಿ ಮಾಡಿ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ನೀವು ಸೈನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಆರ್ ಡಿ ನಂಬರು ಡೀಟೇಲ್ಸು ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಪ್ರೊಸೀಡ್ ಟು ಸೈನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ. ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ಗೆ. ಆ ಒ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗುತ್ತೆ. ಇದಾದ ನಂತರ ಬಾಕಿ ಉಳಿದಿರುವ ವ್ಯವಹಾರ ಇಲ್ಲಿ ಇದೆಯಲ್ಲ, ಈ ಆಪ್ಷನಲ್ಲಿ ಪಾವತಿ ಬಾಕಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆರ್ ಡಿ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿದ್ರೆ ನೀವು ಪೇಮೆಂಟ್ ಮಾಡ್ಕೋಬೋದು. ಪೇಮೆಂಟ್ ಮಾಡಿ ಆದಮೇಲೆ ಈ ತಿಳಿಯರಿ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಯಾವುದೇ ಟೈಮಲ್ಲೂ ನಿಮ್ಮ ಆರ್ ಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಸ್ಟೇಟಸನ್ನು ತಿಳ್ಕೊಬೋದು. ಸೊ ನೀವು ಒನ್ಸ್ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಬರೋದಕ್ಕೆ ಮಿನಿಮಮ್ 21 ವರ್ಕಿಂಗ್ ಡೇಸ್ ಬೇಕಾಗುತ್ತೆ. ಅದರ ಒಳಗಡೆ ಬರುತ್ತೆ. ಅದು ಆ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಡೇಸ್ 21 ವರ್ಕಿಂಗ್ ಡೇಸ್ ಇರುತ್ತೆ. 21 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಕೈಗೆ ಸಿಗುತ್ತೆ. ಸೊ ನಿಮ್ಮ ಜಿಮೇಲ್ ಐ ಡಿ ಕೊಟ್ಟಿರ್ತೀರಲ್ಲ, ಆ ಜಿಮೇಲ್ ಐ ಡಿಗೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹೋಗಿ ಕೂಡ ಕಲೆಕ್ಟ್ ಮಾಡ್ಕೋಬೋದು ನಾಡ ಕಚೇರಿ ಆಫೀಸ್, ನಿಮ್ಮ ನಿಯರೆಸ್ಟ್ ನಾಡ ಕಚೇರಿ ಆಫೀಸ್ಗೆ. ಇದಾದಮೇಲೆ ಫೈನಲಿ ನಿಮಗೆ ಈ ಥರ ಒಂದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ. ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.